ಎಜೆ ನ್ಯೂಸ್ಗೆ ಸ್ವಾಗತ. ಮರಾಠಿ ಪುಂಡರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದರೆ ಅವರ ಹಾವಳಿ ಹೀಗೆ ಮುಂದುವರೆದರೆ ಅಂತವರ ವಿರುದ್ಧ ಗೂಂಡಾ ಕೇಸ್ ಹಾಕ್ತೀವಿ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಬೆಂಗಳೂರಲ್ಲಿ ಮಾತನಾಡಿದ್ರು. ಈಗಾಗಲೇ ಎಚ್ಚರಿಕೆ ಕೊಡೋ ಕೆಲಸವಾಗಿದೆ, ಇದೆಲ್ಲ ಸರಿ ಇರಲ್ಲ ಅಂತ ಹೇಳಿದ್ದೀವಿ. ಹೀಗೆ ಮುಂದುವರೆದರೆ ನಾವು ಸರಿಯಾದ ಉತ್ತರ ಕೊಡಬೇಕಾಗುತ್ತೆ ಎಂದಿದ್ದಾರೆ. ಮರಾಠಿ ಪುಂಡರ ಹಾವಳಿ ಬಗ್ಗೆ ಈಗಾಗಲೇ ಸಿಎಂ ಗೃಹ ಸಚಿವರ ಜೊತೆಗೆ ಮಾತನಾಡಿದ್ದೇನೆ. ಕನ್ನಡದ ವಿಚಾರಕ್ಕೆ ಬಂದ್ರೆ ಅವರಿಗೆ ಶಿಸ್ತು ಕಲಿಸಬೇಕಾಗುತ್ತೆ. ಇಲ್ಲಿನ ಗಾಳಿ, ನೀರು, ಅನ್ನ ತಿಂದು ಬೇರೆ ಭಾಷೆ ಬಗ್ಗೆ ವ್ಯಾಮೋಹ ಇದ್ರೆ ಸರಿ ಇರಲ್ಲ. ಅಂತವರ ವಿರುದ್ಧ ಗೂಂಡಾ ಕೇಸ್ ಹಾಕ್ತೀವಿ. ನಾವು ಕೂಡ ಬೇರೆ ಭಾಷೆ ಪ್ರೀತಿಸ್ತೀವಿ, ಆದ್ರೆ ಗೂಂಡಾ ವರ್ತನೆ ಮಾಡುವುದಿಲ್ಲ. ಇಂಥವನ್ನೆಲ್ಲ ಮಾಡಿದ್ರೆ ಸರಿಯಾದ ಉತ್ತರ ಕೊಡಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಇನ್ನು ಕೆಲ ಬೆಳಗಾವಿ ಭಾಗದ ಚಿನ್ನ ಪ್ರತಿನಿಧಿಗಳು ಮಾತನಾಡಿದಿರೋ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು, ನಾಡು ನುಡಿ ಅಂತ ಬಂದಾಗ ಯಾಕೆ ಮಾತನಾಡಬಾರ್ದು? ನಾವು ಅವರ ಜಾಗದಲ್ಲಿ ಬಂದು ಉತ್ತರ ಕೊಡ್ತೀವಿ. ನಮ್ಮ ಕಂಡಕ್ಟರ್ ಯಾಕೆ ಮರಾಠಿ ಮಾತನಾಡಬೇಕು? ಅವರು ಕನ್ನಡದವರು, ಕನ್ನಡನೇ ಮಾತನಾಡ್ತಾರೆ. ಅವರ ಮೇಲೆ ಯಾಕೆ ಪೋಕ್ಸೋ ಕಾಯ್ದೆ ಹಾಕಬೇಕು? ಹಿಂದೆ ಕರಾಳ ದಿನ ಆಚರಿಸೋದನ್ನ ಕಂಟ್ರೋಲ್ ಮಾಡಿದ್ದೇವೆ. ಮರಾಠಿ ಪುಂಡರ ವಿರುದ್ಧ ಬೆಳಗಾವಿ ನಾಯಕರು ಮಾತನಾಡಬೇಕು ಅಂತ ಆಗ್ರಹಿಸಿದ್ರು. ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ನಿನ್ನೆನೂ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ABS ಹುಡುಗರಿಗೆ ಕನ್ನಡದ ಒಂದು ಗಂಟೆಗೆ ಬಂದರೆ ಸರಿ ಇರೋಲ್ಲ, ಹುಷಾರಾಗಿರ್ತೀವಿ ಅಂತ ನಿನ್ನೆ ಹೇಳಿದ್ವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀವಿ, ನಿನ್ನೂ ಮಾತಾಡಿದ್ದೀನಿ. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿಲ್ಲ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ ABS ಪುಂಡರಿಗೆ, ಮರಾಠ ಪುಂಡರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀವಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಇದೇ ಮುಂದುವರೆದರೆ ನೀವು ಕರ್ನಾಟಕದ ಗಾಳಿ, ಕರ್ನಾಟಕದ ನೀರು, ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರ್ಸಕತ್ತಿದ್ರೆ ಮುಂದೆ ಮೆಟ್ಟಿಗಿರಂಗಿಲ್ಲ, ಸರಿಯಾದ ಉತ್ತರವನ್ನು ಕೊಡ್ತೀವಿ. ಏನಂದರೆ ಸೀದಾ ಅವ್ರ ಮೇಲೆ ಗುಂಡಾ ಕೇಸ್ ಹಾಕಿ ಒಳಗಾಕಂಥ ಪರಿಸ್ಥಿತಿ ಬರ್ತೈತೆ. ಭಾಳ ಹುಷಾರಾಗಿರ್ರಿ. ನಾವು ಬೇರೆ ಭಾಷೆ, ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ, ಬೇರೆ ಭಾಷೆಯನ್ನು ಗೌರವಿಸ್ತೀವಿ. ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಿಲ್ಲ. ಮತ್ತು ಕನ್ನಡಿಗರು ಮಾಡೋಕ್ಕೆ ನಿಂತರೆ ನೀವು ಯಾರೂ ಮರಾಠಿಗರು ಉಳಿಯಂಗಿಲ್ಲ. ಭಾಳ ಹುಷಾರಾಗಿರಿ. ಅದು ಸ್ಪೆಷಲಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಿಲ್ಲ. ಕೆಲವೊಂದಿಷ್ಟು ಪುಂಡರು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಅದಕ್ಕೆ ಸರಿಯಾದ ಉತ್ತರ ಕೊಡುವಂಥ ಪರಿಸ್ಥಿತಿ ಬಂದಿದೆ, ಕೊಡ್ತೀವಿ. ಸಾರ್ವಜನಿಕ ಬೆಳಗಾವಿ ನಾಯಕರುಗಳು ಯಾರು ಗಟ್ಟಿಯಾಗಿ ಮಾತಾಡೋದೇ ಇಲ್ವಲ್ಲ ಈ ಪ್ರಕರಣದಲ್ಲಿ? ಬೆಳಗಾವಿ ನಾಯಕರು ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ಕಂಡಕ್ಟರ್ ಮೇಲೆ ಈ ರೀತಿ ದಾಖಲೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾತಾಡಬಾರ್ದು? ನಾವು ಇಲ್ಲೇ ಹೇಳಂಗಿಲ್ಲ, ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗರು ಜಗದಾಗ ನಿಂತು ಉತ್ತರ ಕೊಡೋಂಥ ಕೆಲಸ ಮಾಡ್ತೀವಿ. ಮರಾಠಿಗರ ಜಗದಾಗ ಬಂದು ಉತ್ತರ ಕೊಡ್ತೀವಿ. ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ. ಕನ್ನಡಿಗರು ನಾವು ಯಾರು ತಂಟೆಗೆ ಹೋಗೋಂಗಿಲ್ಲ. ಯಾಕೆ? ಕರ್ನಾಟಕದ ಕಂಡಕ್ಟರಿಗೆ ಮರಾಠಿ ಯಾಕೆ ಮಾತಾಡಬೇಕು? ಅವನ ಭಾಷೆ ಕನ್ನಡನೇ ಮಾತಾಡ್ತಾನೆ. ಅವನ ಮ್ಯಾಗ ಪೋಕ್ಸೋ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ. ಇದನ್ನೆಲ್ಲದು ಗೃಹ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಿರೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗುತ್ತೆ, ಕೊಡ್ತೀವಿ. ಸರ್, ನೀವು ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ರಿ, ಅವರು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ, ಮುಂದಿನೂ ಮಾಡ್ತೀವಿ. ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸನೂ ಮಾಡ್ತೀವಿ. ಅದಕ್ಕೆ ಎರಡು ಮಾತಿದೆ. ಸರ್, ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.